ಟು ಅವರ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂತೆ ಫಿಸಿಕ್ಸ್ ಟಾಪಿಕ್ ಫಿಸಿಕ್ಸ್ ಪಾರ್ಟಿಂದ 20 ಕ್ವಶನ್ಸ್ ಬರ್ತವೆ. ಸೊ ಫಿಸಿಕ್ಸ್ದಲ್ಲಿ ಡೈನಾಮಿಕ್ಸ್ ಚಾಪ್ಟರ್ ಇದೆ. ಸೊ ಅದರ ರಿಲೇಟೆಡ್ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೋಷನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ಸೊ ಇಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಇದೆ. ಸೊ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಎಲ್ಲರಿಗೆ ಇದಾಗುತ್ತೆ ಅಂತಂದು ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ. ಸೊ ಫಸ್ಟ್ ಇಂಗ್ಲೀಷ್ನಲ್ಲಿ ನೋಡೋಣ, ನೆಕ್ಸ್ಟ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ನೋಡೋಣ. ಮೋಷನ್ ಅಂದರೆ ಮೋಷನ್ ರೆಫರ್ಸ್ ಟು ಚೇಂಜ್ ಇನ್ ಅ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಮೋಷನ್ ಮೀನ್ಸ್ ಮೋಷನ್ ಚೇಂಜ್ ಇನ್ ಪೊಸಿಷನ್. ಅಂದರೆ ಚಲನೆ ಸಮಯಕ್ಕೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಅಂದರೆ ಒಂದು ವಸ್ತು ಕಾಯದಲ್ಲಿ ಸ್ಥಾನ ಬದಲಾವಣೆಯನ್ನು ತಿಳಿಸುತ್ತದೆ. ಅಂದರೆ ಚಲನೆ ಸಮಯಕ್ಕೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ. ಸೊ ಇದಕ್ಕೆ ನಾವು ಮೋಷನ್ ಅಂತ ಹೇಳ್ತೀವಿ. ಮೋಷನ್ ರೆಫರ್ಸ್ ಟು ಚೇಂಜ್ ಇನ್ ಅ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ಫಂಡಮೆಂಟಲ್ ಕಾನ್ಸೆಪ್ಟ್ ಇನ್ ಫಿಸಿಕ್ಸ್ and can be described in terms of displacement, velocity and acceleration. There are various ಅಂದರೆ ಈ ಒಂದು ಭೌತಶಾಸ್ತ್ರದಲ್ಲಿ ಮೂಲಭೂತ ಪರಿಕಲ್ಪನೆ ಆಗಿದೆ. ಮೋಷನ್ ಅನ್ನೋದು ಈ ಫಿಸಿಕ್ಸ್ನಲ್ಲಿ ಮೂಲಭೂತ ಪರಿಕಲ್ಪನೆ ಆಗಿದೆ. ಮತ್ತು ಇದನ್ನು ಯಾವ ಥರ ಅಂದರೆ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಅಂದರೆ ವೇಗ, ಆಕ್ಸಿಲರೇಷನ್ ವಿಷಯದಲ್ಲಿ ಇದನ್ನು ವಿವರಿಸಬಹುದು, ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸೊ ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಮೋಷನ್ ಇವೆ. ಅದರಲ್ಲಿ ಕೆಲವೊಂದಿಷ್ಟು ನೋಡೋಣ. ಲೀನಿಯರ್ ಮೋಷನ್ ಅಥವಾ ರೆಕ್ಟಿಲಿನಿಯರ್ ಮೋಷನ್, ರೋಟೇಷನಲ್ ಮೋಷನ್, ಪಿರಿಯಾಡಿಕ್ ಮೋಷನ್, ಹೀಗೆ ಚಲನೆಯ ಪ್ರಕಾರಗಳಿವೆ, ಅಂದರೆ ಟೈಪ್ಸ್ ಆಫ್ ಮೋಷನ್ಸ್ ಇವೆ. ಸೊ ಕನ್ನಡದಲ್ಲಿ ಹೇಳೋದಾದರೆ ರೇಖೀಯ ಅಂದರೆ ಲೀನಿಯರ್ ಅಥವಾ ರೆಕ್ಟಿಲಿನಿಯರ್ ಮೋಷನ್ ಅಂತ ಹೇಳ್ಬೋದು. ತಿರುವು ಅಂದರೆ ರೋಟೇಷನಲ್ ಮತ್ತು ಆವರ್ತಕ ಸೇರಿದಂತೆ ವಿವಿಧ ರೀತಿಯ ಚಲನೆಗಳಿವೆ. ಈ ಎಲ್ಲ ಚಲನೆಗಳು ಪ್ರತಿಯೊಂದು ತನ್ನದೇ ಆದ ಪ್ರಿನ್ಸಿಪಲ್ ಮತ್ತು ಇಕ್ವೇಷನ್ಸ್ ಕೂಡ ಹೊಂದಿದೆ, ಅಂದರೆ ತತ್ವ ಮತ್ತು ಸಮೀಕರಣಗಳನ್ನು ಹೊಂದಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಮೋಷನ್ ಇನ್ ಫಿಸಿಕ್ಸ್. ಅಂದರೆ ಫಿಸಿಕ್ಸ್ದಲ್ಲಿ ಮೋಷನ್ದ ವಿವಿಧ ರೀತಿಯ ಮೋಷನ್ ಅಥವಾ ಚಲನೆಯ ಪ್ರಕಾರಗಳನ್ನು ನೋಡ್ಬೋದು. ಫಸ್ಟ್ ಒನ್ ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ ಅಂದರೆ ಮೂಮೆಂಟ್ ಇನ್ ಅ ಸ್ಟ್ರೇಟ್ ಲೈನ್. ಇಟ್ ಕ್ಯಾನ್ ಬಿ ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್. ಸೊ ಒಂದು ವಸ್ತು ಅದು ಸ್ಟ್ರೇಟ್ ಲೈನ್ ಒಳಗೆ ಮೂವ್ಮೆಂಟ್ ಆಗ್ತದೆ. ಅದು ಇಟ್ ಕ್ಯಾನ್ ಬಿ ಕಾನ್ಸ್ಟಂಟ್ ವೆಲಾಸಿಟಿ ಇರ್ಬೋದು ಅಥವಾ ನಾನ್ ಯೂನಿಫಾರ್ಮ್ ಕೂಡ ಇರ್ಬೋದು. ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಕೂಡ ಇದು ಕನ್ನಡದಲ್ಲಿ ಲೀನಿಯರ್ ಮೋಷನ್ ಅಂತ ನಾನು ಮಾಡಿದೆ. ಸೊ ನೇರ ಸಾಲಿನಲ್ಲಿ ಚಲನೆ ಇದು ಏಕರೂಪವಾಗಿದೆ, ಅಂದರೆ ಸ್ಥಿರ ವೇಗ ಅಥವಾ ಏಕರೂಪವಲ್ಲ ವೇಗದಲ್ಲಿ ಬದಲಾವಣೆ ಕೂಡ ಆಗಬಹುದು. ಲೀನಿಯರ್ ಮೋಷನ್ ಅಂದರೆ ವಸ್ತು ಈ ಥರ ಲೀನಿಯರ್ ಆಗಿ ಚಲನೆ ಆಗ್ತದೆ. ಸೊ ಸೆಕೆಂಡ್ ಒಂದು ರೋಟೇಷನಲ್ ಮೋಷನ್. ರೋಟೇಷನಲ್ ಮೋಷನ್ ಮೀನ್ಸ್ ಮೂಮೆಂಟ್ ಅರೌಂಡ್ ಅ ಸೆಂಟ್ರಲ್ ಪಾಯಿಂಟ್. ಅಂದರೆ ವಸ್ತು ಒಂದು ಸೆಂಟ್ರಲ್ ಪಾಯಿಂಟ್ ಸುತ್ತ, ಅಂದರೆ ಸೆಂಟ್ರಲ್ ಪಾಯಿಂಟ್ ಸುತ್ತ ಅಥವಾ ಆಕ್ಸಿಸ್ ಸುತ್ತ ಮೂಮೆಂಟ್ ಆಗ್ತೈತೆ, ಅಂದ್ರೆ ಸುತ್ತ ಇರ್ತೈತೆ.
ರೋಟೇಷನಲ್ ಮೋಷನ್ ಅಂದ್ರೆ ಇದರಿಂದ ಈ ತರ ಇಲ್ಲಿ ಸುತ್ತಾ ಇರ್ತದೆ ಅಂತ ಅರ್ಥ. ಸೊ ಮೂವ್ಮೆಂಟ್ ಅರೌಂಡ್ ಅ ಸೆಂಟ್ರಲ್ ಪಾಯಿಂಟ್ ಆಕ್ಸಿಸ್. Objects in rotational motion have an angular velocity and angular acceleration. ಅಂದ್ರೆ ವಸ್ತು ಟ್ರಾನ್ಸ್ಲೇಷನಲ್ ಮೋಷನ್ ಅಂದ್ರೆ ಟ್ರಾನ್ಸ್ಲೇಷನಲ್ ಮೋಷನ್ ಆಂಗುಲರ್ ವೆಲಾಸಿಟಿ ಮತ್ತು ಆಂಗುಲರ್ ಆಕ್ಸಿಲರೇಷನ್ ಕೂಡ ಹೊಂದಿರ್ತವೆ. Periodic motion that repeats at regular intervals of time, such as swinging of pendulum or oscillation of spring. So periodic motion ಅಂದ್ರೆ ಸರಳ ಲೋಲಕ ಅಂತ ಕೇಳಿರ್ಬೋದು, ಸಿಂಪಲ್ ಪೆಂಡುಲಮ್. ಸೊ ಇದು ಸಿಂಪಲ್ ಪೆಂಡುಲಮ್ ಈ ತರ ಇದ್ರೆ ಇದು ಈ ಕಡೆ ಹೋಗ್ತಾ ಇರ್ತೈತಿ, ಈ ತರ ಟು ಆ್ಯಂಡ್ ಫ್ರೋ ಮೋಷನ್ ಒಳಗ ಇದಾಗ್ತೈತಿ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಪಿರಿಯಾಡಿಕ್ ಮೋಷನ್ ಅಂತ ಹೇಳ್ತೀವಿ. ಮೋಷನ್ ದಟ್ ರಿಪೀಟ್ಸ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. Example such as the swing of pendulum or oscillation of spring. Next, translational motion, the movement of an object from one location to another, which can be linear or curvilinear. ಅಂದ್ರೆ ಆ ವಸ್ತು ಕಾಯ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಮೂವ್ಮೆಂಟ್ ಆಗ್ತಿರ್ತದೆ. ಸೊ ಅದು ವಿಚ್ ಕ್ಯಾನ್ ಬಿ ಲೀನಿಯರ್ ಇರ್ಬೋದು ಅಥವಾ ಕರ್ವ್ಲಿನಿಯರ್. ಅದು ಒಂದು ವಸ್ತು ಈ ತರ ಆದ್ರೂ ಮೂವ್ಮೆಂಟ್ ಆಗ್ಬೋದು ಅಥವಾ ಈ ತರ ಆದ್ರೂ ಮೂವ್ಮೆಂಟ್ ಆಗ್ಬೋದು. ಸ್ಟ್ರೇಟ್ ಲೈನ್ ಲೀನಿಯರ್ ಆಗ್ಬೋದು ಅಥವಾ ಕರ್ವ್ಲಿನಿಯರ್ ಈ ತರ ಆಗ್ಬೋದು. ಅದಕ್ಕೆ ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಪ್ರೊಜೆಕ್ಟೈಲ್ ಮೋಷನ್. ದ ಕರ್ವ್ಡ್ ಪಾತ್ ಆಫ್ an object. The curved path an object follows when it is thrown or projected near the earth's surface affected by the gravity. ಅಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಗುರುತ್ವಾಕರ್ಷಣೆಯಿಂದ ಪ್ರಭಾವಿತವಾಗಿರುವ ಭೂಮಿಯ ಮೇಲ್ಮೈ ಬಳಿ ಎಸೆಯಲ್ಪಟ್ಟಾಗ ಅಥವಾ ಪ್ರಕ್ಷೇಪಿಸಿದಾಗ ವಸ್ತು ಅನುಸರಿಸುವ ಭಾಗದ ಮಾರ್ಗ ಅಂತ ಹೇಳ್ಬೋದು. ಅಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಈ ತರ ಇಲ್ಲಿ ಒಂದು ವಸ್ತುವನ್ನು ಎಸೆದಾಗ ಈ ತರ ಆಗಿ ಅದು ಭೂಮಿಯ ಒಂದು ಗುರುತ್ವಾಕರ್ಷಣೆಗೆ ಒಳಪಟ್ಟು ಆ ವಸ್ತು ಅನುಸರಿಸುವ ಭಾಗದ ಮಾರ್ಗಕ್ಕೆ ನಾವು ಪ್ರೊಜೆಕ್ಟೈಲ್ ಮೋಷನ್ ಅಂತ ಹೇಳ್ತೀವಿ. ವೃತ್ತಾಕಾರದ ಚಲನೆ ಅಥವಾ ಏನು ಹೇಳ್ತೀವಿ ನಾವು ಸರ್ಕ್ಯುಲರ್ ಮೋಷನ್. ಮೂವ್ಮೆಂಟ್ ಅಲಾಂಗ್ ಅ ಸರ್ಕ್ಯುಲರ್ ಪಾತ್ ರಿಕ್ವೈರಿಂಗ್ ಎ ಸೆಂಟ್ರಲ್ ಫೋರ್ಸ್ ಟು ಕೀಪ್ ದಿ ಆಬ್ಜೆಕ್ಟ್ ಮೂವಿಂಗ್ ವಿತ್ ದಿ ಸರ್ಕಲ್. ಸೊ ವೃತ್ತಾಕಾರದ ಚಲನೆ ಅಂದ್ರೆ ವೃತ್ತಾಕಾರದ ಹಾದಿಯಲ್ಲಿ ಚಲನೆ, ವಸ್ತುವನ್ನು ವೃತ್ತದಲ್ಲಿ ಚಲಿಸುವಂತೆ ಮಾಡಲು ಕೇಂದ್ರಾಭಿಮುಖ ಮೂಲಕ ಅಗತ್ಯವಿರುತ್ತೆ. ಅಂದ್ರೆ ಈ ತರ ಈ ಒಂದು ವಸ್ತು ಈ ತರ ಚಲನೆ ಆಗ್ತಿರ್ತದೆ. ಅದು ಯಾವ ಚಲನೆ ಅಂದ್ರೆ ವೃತ್ತಾಕಾರದ ಚಲನೆಯಲ್ಲಿ ಅದು ವಸ್ತು ವೃತ್ತದಲ್ಲಿ ಚಲಿಸುವಂತೆ ಮಾಡಲು ಕೇಂದ್ರಾಭಿಮುಖ ಮೂಲದ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಲ್ಲ ಅದರ ಅಗತ್ಯ ಇರ್ತದೆ. ಸೊ ಇವೆಲ್ಲ ಚಲನೆಯ ಪ್ರಕಾರಗಳು. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲ್ಯಾಂಡ್ ಸರ್ವೇಯರ್ಗೆ ಈ ಟಾಪಿಕ್ ಹೆಲ್ಪ್ ಆಗ್ತದೆ. ಸೊ ಸಿಲೆಬಸ್ ಕೂಡ ಇದೆ. ಈ ನೆಕ್ಸ್ಟ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದಾದ್ಮೇಲೆ ಕೆಲವೊಂದಿಷ್ಟು MCQ ಕ್ವಶನ್ಸ್ ಕೂಡ ನೋಡೋಣ.